ಹೊರಟಿರುವಂಥದ್ದು ಹಲವಾರು ಕ್ಷೇತ್ರದೆಡೆಗೆ. ಯಾಕೆ ಅಂತಂದರೆ, ಈಗ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ನವರಾತ್ರಿಯ ಸಂಭ್ರಮ ಇಡೀ ದೇಶದೆಲ್ಲೆಡೆ ನಡೀತಾ ಇದೆ. ಇಡೀ ದೇಶದೆಲ್ಲೆಡೆ ನವರಾತ್ರಿಯನ್ನು ವಿವಿಧ ಹೆಸರುಗಳಲ್ಲಿ ಆಚರಣೆಯನ್ನು ಮಾಡ್ತಾರೆ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ದೇವಿಯ ದರ್ಶನಗಳನ್ನು ಮಾಡೋಣ, ಅದೆಲ್ಲ ದೇವರುಗಳ ದರ್ಶನವನ್ನು ಮಾಡಿಸೋಣ ಅಂತ ಹೇಳಿ ನಾನು ನಿನ್ನೆ ಮತ್ತು ಇವತ್ತು ಕೆಲವು ದೇವಸ್ಥಾನಗಳಿಗೆ ನಾನೇ ವೈಯಕ್ತಿಕವಾಗಿ ಭೇಟಿಯನ್ನು ನೀಡಿ ನಿಮಗೋಸ್ಕರ ಕೆಲವು ವಿಡಿಯೋಗಳನ್ನು, ಕೆಲವು ದೇವರುಗಳ ವಿಡಿಯೋಗಳನ್ನು ಇಲ್ಲಿ ನಾನು ನಿಮಗೆ ಅರ್ಪಿಸ್ತಾ ಇದ್ದೇನೆ. ಹಾಗಾದರೆ ನವರಾತ್ರಿಯನ್ನು ಯಾಕೆ ಆಚರಣೆ ಮಾಡಬೇಕು? ನವರಾತ್ರಿ ಅಂದರೆ ನಿಜವಾಗ್ಲೂ ಅದಕ್ಕೆ ಅಷ್ಟೊಂದು ಮಹತ್ವ ಇದೆಯಾ? ಹೌದು ವೀಕ್ಷಕರೇ, ನಿಜವಾಗ್ಲೂ ನವರಾತ್ರಿ ಅಂದರೆ ಅದಕ್ಕೆ ಅದರದೇ ಆದಂತಹ ವಿಶೇಷತೆ ಇದೆ ಹಾಗೂ ಅದಕ್ಕೆ ಅದರದೇ ಆದಂತಹ ಒಂದು ಶಕ್ತಿ ಇದೆ. ನವರಾತ್ರಿಯನ್ನ ದೇವಿಯ 9 ಅವತಾರಗಳಲ್ಲಿ 9 ದಿನವೂ ಕೂಡ 9 ರೀತಿಯಲ್ಲಿ ಹಾಗೂ 9 ಅವತಾರಗಳಲ್ಲಿ ದೇವಿಯನ್ನ ಪೂಜೆ ಮಾಡಲಾಗ್ತದೆ. ಮೊದಲನೇದಾಗಿ ಶೈಲಪುತ್ರಿ, ಎರಡನೇದಾಗಿ ಬ್ರಹ್ಮಚಾರಿಣಿ, ಮೂರನೇದು ಚಂದ್ರಘಂಟಾದೇವಿ, ನಾಲ್ಕನೇದು ಕೂಷ್ಮಾಂಡ ದೇವಿ, ಐದನೇದು ಸ್ಕಂದಮಾತ, ನಂತರ ಕಾತ್ಯಾಯಿನಿ ಹಾಗೂ ಕಾಲರಾತ್ರಿ, ಮಹಾಗೌರಿ ಹಾಗೂ ಸಿದ್ಧರಾತ್ರಿ. ಹೀಗೆ ದೇವಿಯನ್ನ 9 ರೀತಿಯಲ್ಲಿ 9 ಹೆಸರುಗಳಲ್ಲಿ ಪೂಜೆಯನ್ನ ಮಾಡಲಾಗ್ತದೆ. ಒಂದೊಂದು ದಿನವನ್ನು ಕೂಡ ಒಂದೊಂದು ದೇವಿಗೆ ಇಲ್ಲಿ ಅರ್ಪಣೆಯನ್ನ ಮಾಡಲಾಗಿರುತ್ತೆ. ಕರ್ನಾಟಕ ಅಂತ ಬಂದಾಗ ಕರ್ನಾಟಕದ ನಾಡಿನ ಅಧಿದೇವತೆ ಅಂತ ಶ್ರೀ ಚಾಮುಂಡೇಶ್ವರಿಯನ್ನ ಕರಿತೀವಿ. ಚಾಮುಂಡೇಶ್ವರಿ ದೇವಸ್ಥಾನ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ಮಹಿಷಾಸುರನ ಊರಿನಲ್ಲಿ ಇದೆ ಅಂತ ಹೇಳಲಾಗುತ್ತೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಕೇವಲ ವಿಜಯದಶಮಿ ಮತ್ತೆ ಆಯುಧ ಪೂಜೆಯನ್ನ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ, ತುಂಬಾ ವಿಜೃಂಭಣೆಯನ್ನು ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ಈ ನವರಾತ್ರಿಯ 9 ದಿನಗಳಿಗೂ ಕೂಡ ಅದರದೇ ಆದಂತಹ ವಿಶೇಷತೆ ಇದೆ. ಯಾಕೆ ಅಂತಂದ್ರೆ ಈ ಸಮಯದಲ್ಲಿ ಹೆಚ್ಚಿನದಾದಂತಹ ಒಂದು ಶಕ್ತಿಯನ್ನ ಆ ಒಂದು ಚಾಮುಂಡೇಶ್ವರಿ ಅಥವಾ ಆ ಕಾಳಿ ಸ್ವರೂಪವಾಗಿರುವಂತಹ ದೇವಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ತಪ್ಪಾಗ್ಲಾರ್ದು. ಈ ಸಮಯದಲ್ಲಿ ಚಾಮುಂಡೇಶ್ವರಿ ಮಹಾಲಕ್ಷ್ಮಿಯನ್ನ ಕರ್ಕೊಂಡು, ಸರಸ್ವತಿಯನ್ನ ಕರ್ಕೊಂಡು, ಗಣೇಶನನ್ನು ಕರ್ಕೊಂಡು ಭೂಮಿಗೆ ಬರ್ತಾಳೆ ಅನ್ನೋದು ಒಂದು ನಂಬಿಕೆ. ಈ ಸಮಯದಲ್ಲಿ ಮೈಸೂರನ್ನ ನೋಡಬೇಕು ಅಂತಂದ್ರೆ ನಿಜವಾಗ್ಲೂ 2 ಕಣ್ಣುಗಳು ಸಾಲೋದಿಲ್ಲ. ಯಾಕೆ ಅಂತಂದ್ರೆ ಮೈಸೂರಿನ ದಸರಾ ಅಂತಂದ್ರೆ ಕೇವಲ ಅದು ಒಂದು ಜಿಲ್ಲೆಗೆ ಸೀಮಿತವಾದಂತಹ ಒಂದು ದಸರಾ ಅಲ್ಲ, ಅದು ಇಡೀ ರಾಜ್ಯಕ್ಕೆ, ಇಡೀ ದೇಶವೇ ಖುಷಿ ಪಡುವಂತಹ ವಿಚಾರ. ಯಾಕೆ ಅಂತಂದ್ರೆ ಈಗ ರಾಜನ ಆಳ್ವಿಕೆ ಅನ್ನೋದು ಪ್ರಪಂಚದೆಲ್ಲೆಡೆ ಏನಾಗಿದೆ ಅಂದ್ರೆ ನಶಿಸಿ ಹೋಗ್ತಾ ಇದೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರನೆ, ಹೌದಲ್ವಾ? ಆದರೆ ನಾವು ರಾಜಮನೆತನ ಹೇಗಿತ್ತು, ಸಿಂಹಾಸನ ಅಂದ್ರೆ ಏನು, ರಾಜರು ಹೇಗಿರ್ತಾರೆ, ಖಾಸಗಿ ದರ್ಬಾರ್ ಅಂದ್ರೆ ಏನು, ದರ್ಬಾರ್ ಹೇಗ್ ಮಾಡ್ತಿದ್ರು, ಅವರ ವಸ್ತ್ರ ಅಥವಾ ಅವ್ರದ್ದು ವೇಷಭೂಷಣಗಳು ಹೇಗಿರುತ್ತೆ, ಇದೆಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ, ಅಥವಾ ರಾಜರ ಆಳ್ವಿಕೆಗಳೆಲ್ಲ ಹೇಗಿರ್ತಿತ್ತು ಆ ಇತಿಹಾಸವನ್ನೆಲ್ಲ ನಾವು ನೋಡ್ಬೋದಾ ಅಂತಂದ್ರೆ ನಿಜವಾಗ್ಲೂ ಅದಕ್ಕೆ ಸಾಕ್ಷೀಭೂತವಾಗಿರುವಂತಹ ಒಂದೇ ಒಂದು ಸ್ಥಳ ಯಾವುದು ಅಂತಂದ್ರೆ ಅದು ಕರ್ನಾಟಕದಲ್ಲಿರುವಂತಹ ಮೈಸೂರು ಮಹಾಸಂಸ್ಥಾನ. ಇವತ್ತಿಗೆ ಅಲ್ಲಿ ಆಳ್ವಿಕೆ ಇಲ್ಲದೆ ಹೋದ್ರು ಕೂಡ ಖಾಸಗಿ ದರ್ಬಾರನ್ನ ನಾವು 1 ದಿನದ ಮಟ್ಟಿಗೆ ಅಲ್ಲಿ ನೋಡ್ಬೋದು. ಇವತ್ತು ಯದುವೀರ ಚಾಮರಾಜ ದತ್ತ ಒಡೆಯರವರು ಇವತ್ತಿನ ರಾಜರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಪ್ರತಿ ವರ್ಷ ಒಂದೊಂದು ಆನೆಗೆ ಆ ಒಂದು ಅಂಬಾರಿಯನ್ನ ಹೊರುವಂತಹ ಒಂದು ಅವಕಾಶ ಸಿಗುತ್ತೆ. ಸೊ ಆನೆ ಏನ್ ಮಾಡುತ್ತೆ ಅಂತಂದ್ರೆ ಚಾಮುಂಡೇಶ್ವರಿಯ ಮೂರ್ತಿಯನ್ನ ಕೂರಿಸಿಕೊಂಡು ತನ್ನ ಹೆಗಲ ಮೇಲೆ ಇಟ್ಕೊಂಡು ಇಡೀ ಮೈಸೂರಿನ ಕೆಲವು ಭಾಗಗಳಿಗೆ ಏನ್ ಮಾಡುತ್ತೆ, ಅದು ಪ್ರದಕ್ಷಿಣೆಯನ್ನ ಹಾಕುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ಮೈಸೂರನ್ನ ನೋಡೋದಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಕಾಗಲ್ಲ. ಯಾಕೆಂತಂದ್ರೆ ಆ ವಿದ್ಯುತ್ ಅಲಂಕಾರ ಇರ್ಬೋದು ಅಥವಾ ಆ ಪುಷ್ಪಾಲಂಕಾರ ಇರ್ಬೋದು. ಸೊ ಮೈಸೂರಲ್ಲಿ ಈ ಸಲ ವಿಶೇಷತೆ ಏನಪ್ಪಾ ಅಂತಂದ್ರೆ ಆ ಏರ್ ಶೋ ಅಲ್ವಾ. ಸೊ ಹಾಗಾಗಿ ಈ ಸಲ ಜನಜಂಗುಳಿ ಜಾಸ್ತಿನೇ ಇರುತ್ತೆ. ಕೇವಲ ಮೈಸೂರು ಸುತ್ತಮುತ್ತಲಿನ ಜನ ಮಾತ್ರ ಅಲ್ಲದೆ ಸೊ ಬೇರೆ ರಾಜ್ಯಗಳಿಂದ, ಬೇರೆ ದೇಶದಿಂದಲೂ ಕೂಡ ಈ ಒಂದು ದೇವಿಯನ್ನ ನೋಡೋದಕ್ಕೆ, ಈ ಮೈಸೂರು ದಸರಾವನ್ನ ತುಂಬಿಕೊಳ್ಳೋದಕ್ಕೆ ಜನ ಬರ್ತಾರೆ. ಸೊ ನಾನು ಸಜೆಸ್ಟ್ ಮಾಡೋದೇನು ಅಂತಂದ್ರೆ, ಯಾರಾದ್ರೂ ಗರ್ಭಿಣಿಯರಿದ್ರೆ, ವಯಸ್ಸಾಗಿರೋರಿದ್ರೆ, ಪುಟ್ಟ ಮಕ್ಕಳುಗಳಿದ್ರೆ ದಯವಿಟ್ಟು ಸ್ವಲ್ಪ ಅಂದ್ರೆ ಈ ಇದೆಲ್ಲ ಮುಗಿಯೋ ತನಕ ಸ್ವಲ್ಪ ದೂರ ಇದ್ರೆ ಒಳ್ಳೇದು. ಯಾಕೆ ಅಂತಂದ್ರೆ ಜನಜಂಗುಳಿ ಜಾಸ್ತಿ ಇರುತ್ತೆ. ಸೊ ಇಲ್ಲಿ
ಏನೋ ಮೇನ್ ಹೈಲೈಟ್ ಏನಪ್ಪಾ ಅಂದ್ರೆ ಆ ಅಂಬಾರಿ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 700ಕ್ಕಿಂತಲೂ ಹೆಚ್ಚಿನದಾದ 700 kg ಹೆಚ್ಚಿನದಾದ ತೂಕವನ್ನು ಹೊಂದಿದೆ. ಅದು ಪ್ರತಿಯೊಂದು ಗ್ರಾಮು ಕೂಡ ಚಿನ್ನದಿಂದಲೇ ಮಾಡಲ್ಪಟ್ಟಿದೆ. ಸೊ ಅಷ್ಟು ಸಂಪದ್ಭರಿತವಾಗಿತ್ತು ನಮ್ಮ ಕರ್ನಾಟಕದ ರಾಜಮನೆತನಗಳು ಅಲ್ವಾ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಸೊ ಇದೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಬೇಕು. ಇದೆಲ್ಲವೂ ಕೂಡ ನಮ್ಮ ಮುಂದಿನ ಪೀಳಿಗೆಗೂ ಮುಂದುವರಿಬೇಕು ಅಂತಂದ್ರೆ ಸೊ ನಾವೆಲ್ಲರೂ ಕೂಡ ಇದನ್ನ ಕಣ್ತುಂಬಿಕೊಳ್ಬೇಕು. ಸೊ ಇನ್ನು ಮಂಗಳೂರಲ್ಲೂ ಕೂಡ ಮಂಗಳೂರು ದಸರಾ ಹಾಗೂ ಈಗ ಆಲ್ರೆಡಿ ವೆಸ್ಟ್ ಬೆಂಗಾಲ್ ಅಲ್ಲಿ ನಿಮಗೆ ಗೊತ್ತಿರಬೇಕು ದುರ್ಗಾ ಪೂಜೆ. ಈ ಎಲ್ಲಾ ಕಡೆ ಏನಾಗಿದೆ ದುರ್ಗೆಯನ್ನ ವಿವಿಧ ರೀತಿಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ನಿಮಗೆ ಮೈಸೂರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಸುತ್ತಮುತ್ತ ಇರುವಂತಹ ಕಾಳಿ ಅಥವಾ ದೇವಿಯ ದೇವಸ್ಥಾನಕ್ಕೆ ಎಲ್ಲರೂ ಹೋಗಿ ಬನ್ನಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಬೇರೆ ಬೇರೆ ದೇವಿಯ ಅಂದ್ರೆ ಬೇರೆ ಬೇರೆ ದೇವಸ್ಥಾನದ ವಿಡಿಯೋಗಳನ್ನ ತುಣುಕುಗಳನ್ನ ಇದನ್ನ ಆಡ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, ಮಾರಮ್ಮನ ದೇವಸ್ಥಾನ ಇರ್ಬೋದು, ಕೋಟೆ ಮಾರಮ್ಮನ ದೇವಸ್ಥಾನ ಇರ್ಬೋದು, ಚಾಮುಂಡೇಶ್ವರಿ ದೇವಸ್ಥಾನ, ಹೀಗೆ ಹಲವಾರು ದೇವಸ್ಥಾನಗಳನ್ನ ಇದೊಂದೇ ವಿಡಿಯೋದಲ್ಲಿ ನಾನು ನಿಮ್ಗೆ ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈಗ ನಾವು ನೋಡ್ತಾ ಇರುವಂತಹ ದೇಗುಲದ ದೃಶ್ಯ ಯಾವ ದೇವಸ್ಥಾನದ್ದು ಅಂತಂದರೆ ಶ್ರೀ ಕೋಟೆ ಮಾರಮ್ಮ ಸ್ವಾಮಿ, ಶ್ರೀ ಕೋಟೆ ಮಾರಮ್ಮ ದೇವಿ ದೇವಸ್ಥಾನ, ಚನ್ನಪಟ್ಟಣ. ಇದಕ್ಕೆ ಅದರದೇ ಆದಂತಹ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಈ ದೇವಸ್ಥಾನವನ್ನು ಜಗದೇವರಾಜ ಆಳ್ವಿಕೆ ನಡೆಸ್ತಿದ್ದಂತಹ ಕಾಲದಲ್ಲಿ ಕಟ್ಟಿಸಿದ್ರು ಅಂತ ಇಲ್ಲಿನ ಜನ ನಮಗೆ ತಿಳಿಸ್ಕೊಟ್ರು. ಈ ದೇವಸ್ಥಾನಕ್ಕೆ ಮಕ್ಕಳಿಂದ ಯಾರಿಗೆ ಸಮಸ್ಯೆ ಇರ್ತೀಗ ಮಕ್ಕಳುಗಳು ಏನು ಮಾಡ್ತಾರೆ, ತುಂಬ ಹಠ ಹಿಡಿತಾರೆ. ಸೊ ಅಂಥವ್ರು ಏನು ಮಾಡ್ತಾರೆ, ಅಂತಹ ಪೋಷಕರು ಬಂದು ಅಂತಹ ಭಕ್ತರು ಬಂದು ಇಲ್ಲಿ ಏನು ಮಾಡ್ತಾರೆ ಅಂದರೆ ದೇವರಿಗೆ ಹರಕೆಯನ್ನು ಕಟ್ಕೋತಾರೆ. ಮೊಸರನ್ನ ಅಥವಾ ತೆಂಬಿಟ್ಟಿನ ಆರತಿಯನ್ನು ಕೊಡ್ತೀನಿ, ನನ್ನ ಮಗುವಿನ ಚಂಡಿಯನ್ನು ನಿಲ್ಲಿಸು ಅಂತ. ಆಗ ದೇವಿ ಒಲಿತಾಳೆ ಅನ್ನೋದು ಇಲ್ಲಿನ ನಂಬಿಕೆ. ಸೊ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ನವರಾತ್ರಿ ಇಂತಹ ಹಬ್ಬಗಳಲ್ಲಿ ಬೇರೆ ಬೇರೆ ಹಬ್ಬಗಳಲ್ಲಿ ಏನಾಗಿರುತ್ತೆ ಅಂದರೆ ಇಲ್ಲಿ ಜನಸಾಗರವೇ ಜನಸ್ತೋಮವೇ ನೆರೆದಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆ ಅಂತಂದರೆ ಈ ದೇವಸ್ಥಾನಕ್ಕೆ ಶಕ್ತಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾವಂತೂ ಬೆಳಗ್ಗೆನೇ ಹೋಗಲಿಲ್ಲ, ತುಂಬ ವಸ್ತುಗಳ ಥರ ಅಲಂಕಾರವನ್ನು ನೋಡುವಂಥ ಸೌಭಾಗ್ಯವಿತ್ತು. ಅಲಂಕಾರವನ್ನು ನಿಧಾನವಾಗಿ ಮಾಡ್ತಾಯಿದ್ರು. ಯಾಕೆಂತಂದರೆ ಇದು ನವರಾತ್ರಿ ಆಗಿರೋದ್ರಿಂದ ಭಕ್ತರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನವರಾತ್ರಿಯಲ್ಲಿ ಈ ದೇವಿಗೆ ಅಲಂಕಾರವನ್ನು ತುಂಬ ಸುಂದರವಾಗಿ ಮಾಡುತ್ತಾರೆ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಮಾಯಗಾನಹಳ್ಳಿನಲ್ಲಿರುವಂತಹ ಶ್ರೀ ದಕ್ಷಿಣಾಮೂರ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು. ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ಮಾತ್ರ ನೀವು ದಕ್ಷಿಣಾಮೂರ್ತಿ ಆಂಜನೇಯನ ನೋಡ್ಬೋದು. ಯಾಕೆ ಅಂತಂದರೆ ಇಲ್ಲಿ ನೋಡಿ ಮಾಯಗಾನಹಳ್ಳಿನಲ್ಲಿ ಮಾತ್ರ, ಅಂದರೆ ರಾಮನಗರ ಜಿಲ್ಲೆಯಲ್ಲಿ ಮಾಯಗಾನಹಳ್ಳಿನಲ್ಲಿ ಮಾತ್ರ ಈ ದೇವಸ್ಥಾನವನ್ನು ನೀವು ನೋಡ್ಬೋದು. ದಕ್ಷಿಣಾಭಿಮುಖವಾಗಿ ದಕ್ಷಿಣಾಮೂರ್ತಿ ಆಂಜನೇಯನನ್ನು ನೋಡ್ಬೋದು. ಇಲ್ಲಿ ನಾವು ಹೋದ ತಕ್ಷಣ ಪುರೋಹಿತರು ಆಗಲೇ ರೆಡಿ ಇದ್ದರು ಪೂಜೆ ಮಾಡೋದಕ್ಕೆ. ಪುಟ್ಟ ಪುರೋಹಿತರು ತಂದೆ ಇರಲಿಲ್ಲ ಇವತ್ತು ಪೂಜೆ ಮಾಡಲಿಕ್ಕೆ. ಸೊ ಅವರೇ ಇದ್ದಿದ್ದರಿಂದ ನಮಗೆ ತುಂಬ ಸಹಾಯನೂ ಆಯಿತು. ಭಕ್ತಾದಿಗಳು ಕೂಡ ಬಂದು ಅಲ್ಲಿ ಕಾಯ್ತಾ ಇದ್ದರು. ಸೊ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿಕೊಟ್ರು ಅಂತ ಹೇಳ್ಬೋದು. ದೇವರು ನನಗೆ ಬಲಭಾಗದಿಂದ ಹೂ ಪ್ರಸಾದವನ್ನು ಕೂಡ ಕೊಟ್ಟರು. ಬಟ್ ಅದನ್ನು ವಿಡಿಯೋ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ನಾನು ನಿಮಗೆ ಮಾಡ್ತೀನಿ.
ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ. ಈಗ ನಾವೆಲ್ಲರೂ ಕಣ್ತುಂಬ್ಕೊಳ್ತಾ ಇರುವಂತಹ ಸುಂದರವಾದಂಥ ದೃಶ್ಯ ಎಲ್ಲಿದು ಅಂತಂದರೆ ಮಾರಮ್ಮ ದೇವಿ ದೇವಸ್ಥಾನ ಮೈಗಾನಹಳ್ಳಿ. ನವರಾತ್ರಿ ಆಗಿದ್ದರಿಂದ ತುಂಬ ಅದ್ಭುತವಾಗಿ ಅಲಂಕಾರವನ್ನು ಮಾಡಿದ್ದು. ನನಗಂತೂ ಆ ದೇವಿನ ನೋಡಿದಾಗ ಸಾಕ್ಷಾತ್ ದೇವಿನೇ ಬಂದು ಕೂತಿದ್ದಾಳೆ ಅನ್ನುವಂತೆ ಭಾಸ ಆಯಿತು. ಏಕೆಂದರೆ ಅಷ್ಟು ಸುಂದರವಾಗಿ ಅಲಂಕಾರವನ್ನು ಮಾಡಿದರು. ನೀವು ಕೂಡ ಆ ದೃಶ್ಯವನ್ನು ಕಣ್ತುಂಬ್ಕೊಳ್ಬೋದು. ಯಾಕೆ ಅಂತಂದರೆ ಈಗ ಸರ್ವಮಂಗಳೆ ಸರ್ವಸ್ವರೂಪಿಯಾಗಿ ಕಾಣುವಂತಹ ಒಂದು ಕಾಲ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿತೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಾನು ಈಗ ಮತ್ತೆ ಯಾಕೆ ಮಾರಮ್ಮನ ಫೋಟೋನೇ ತೋರಿಸ್ತಿದ್ದಾರೆ, ವಿಡಿಯೋನ ತೋರಿಸ್ತಿದ್ದಾರೆ ಅಂತ ಅಂದ್ಕೊಳ್ಬೋದು. ಸೊ ಯಾಕೆ ಅಂತಂದರೆ ನೋಡಿ, ನೀವು ನೋಡ್ಬೋದು. ಸೊ ನೋಡಿ ಎಷ್ಟು ಸುಂದರವಾಗಿ ಅಲಂಕಾರವನ್ನು ಮಾಡಿದೆ. ಈ ಬೈಟ್ನ ನಾನು ಮಿಸ್ ಮಾಡಿದ್ದೆ, ಸೊ ಹಾಗಾಗಿ ಇಲ್ಲಿ ಮತ್ತೆ ಆ್ಯಡ್ ಮಾಡಿದ್ದೀನಿ ನನಗೆ. ಎಷ್ಟು ಸುಂದರವಾಗಿ ಆ ಮೂರ್ತಿ ಇದೆ ಅಂತಂದರೆ ಅದನ್ನು ನೋಡಿ ನನಗೆ ಎರಡೂ ಮೂರ್ತಿಗಳು ಮೈಗಾನಹಳ್ಳಿನಲ್ಲಿ ಮತ್ತು ಕೋಟೆ ಮಾರಮ್ಮ ಎರಡನ್ನೂ ನೋಡಿದಾಗ ನನಗೆ ತುಂಬ ಖುಷಿಯಾಯಿತು. ಸೊ ಇಬ್ಬರು ದೇವಿ ಸ್ವರೂಪ ಇರೋದನ್ನು ಎರಡನ್ನೂ ಕೂಡ ಪಕ್ಕದಲ್ಲಿ ತೋರಿಸ್ಬೇಕು ಅನ್ನೋ ನನ್ನ ಅಭಿಲಾಷೆ ಕೂಡ ಆಗಿದ್ದರಿಂದ ಅದನ್ನು ನಾನು ಮತ್ತೆ ಆ್ಯಡ್ ಮಾಡಿದ್ದೀನಿ.
ಸ್ಥಳೀಯ ನಿವಾಸಿಗಳು ಕೋಟೆಯವರೇ ನಾವು ಹಿಂದೆ ಪಕ್ಕಕ್ಕೆ ಬಿದ್ದಿರೋದು. ಸುಮಾರು ಇದಕ್ಕೆ 1400 ವರ್ಷಗಳ ಇತಿಹಾಸ ಇದೆ. ತುಮಕೂರು ಅಶೋಕ ಕಾಲದಲ್ಲಿ ಅಭಿವೃದ್ಧಿ ಆಯಿತು. ತಿರ್ಗಾ ಸಾಕ ನಗರ ದೇವತೆ ಅಂತಲೇ ಇದಕ್ಕೆ ಕರೆಯೋದು ಈ ಕೋಟೆ ಬರಬಹುದು. ಆಮೇಲೆ ಇಲ್ಲಿ ಮಕ್ಕಳ ಆಗದೆ ಇರ್ತಕ್ಕಂಥ ಏನಾದ್ರು ಅಕ್ಕೆಗಳು ಕಟ್ಕೊಂಡ್ರೆ ಸಿಡಿ ಆಡಿಸ್ತಾರೆ. ಸಿಡಿ ಆಡಿಸಿ ಸಿಡಿ ಆಡಿಸ್ತಾರೆ ಬಂದು. ಆಮೇಲೆ ಅವ್ರಿಗೆ ಮಕ್ಕಳಾಗಿ ಒಂದು ಅಕ್ಕೆ ತೀರಿಸ್ಕೊಂಡು ಸುಮಾರು ಪ್ರತಿ ವರ್ಷವೂ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ. ನಮ್ಮ ಹಿರಿಯವರು ಕಾಲದಿಂದಲೂ ನಾವು ಇಲ್ಲಿ ಭಕ್ತಾದಿಗಳು. ಆದರೆ ಎಲ್ಲ ಗ್ರಾಮಸ್ಥರು ಸಹಕಾರ, ಅಕ್ಕಪಕ್ಕದ ಗ್ರಾಮಸ್ಥರು ಸಹಕಾರಗಳಿಂದ ಪ್ರತಿ ವರ್ಷವೂ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ ಸರ್. ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು, ಇದೇ ಕೋಟೆ ಬೀದಿ ನಿವಾಸಿ. ಈ ಗ್ರಾಮ ದೇವತೆ ಮಹಾರಾಜರ ಕಾಲದಿಂದ ಶಕ್ತಿ ದೇವತೆ. ಆಮೇಲೆ ಈ ಕೋಟೆ ಮಾರಮ್ಮ ಅಂತಂದ್ರೆ ಪ್ರಸಿದ್ಧ ದೇವತೆ. ಕೋಟೆ ತಾಯಿ ಕಾಯ್ತಿರೋದು ಮಾರಮ್ಮ ಮತ್ತು ಆಂಜನೇಯ ಸ್ವಾಮಿ, ಸ್ವಾಮಿ ಅಂದು ಇದು ಅದ್ದೂರಿಯಾಗಿ ವರ್ಷ ಎಲ್ಲ ಜನಸಾಗರ ಸೇರ್ತದೆ ಹಬ್ಬಕ್ಕೆ. ಮತ್ತು ಭಕ್ತಾದಿಗಳು ಬೃಂದನೆ ಬರ್ತದೆ. ಮಕ್ಕಳುಗಳಿಗೆ ಅರ್ಕೆ ಕಟ್ಕೊಂಡ್ರೆ ಅಮ್ಮ ಎಲ್ಲ ಇಷ್ಟ ಅಂತ ಪೂರೈಸ್ತಾಳೆ ತಾಯಿ. ನೆಂಬಿದವ್ರು ಕೈ ಬಿಡಲ್ಲ ಅಮ್ಮ. ನೀವು ನಿಮ್ಮ ಮನೆತನ ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀರಿ? ನಾವು ಹುಟ್ಟಕ್ಕೆ ಮುಂಚೆನೇ ನಮ್ಮ ತಂದೆ, ನಮ್ಮ ತಾತ, ನಮ್ಮ ತಾಯಿದಿರೆಲ್ಲ ಮಾಡ್ತಾಯಿದ್ದೀವಿ. ಈ ದೇವ್ರನ್ನ ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಏನು ಫಲಗಳು ಸಿಗ್ತದೆ ಅಂತ ಏನು ಸ್ವಲ್ಪ ತಿಳಿಸ್ಕೊಡ್ತೀರಾ? ನಮಗೆ ಒಳ್ಳೆತನ ಆಗಿದೆ, ಒಳ್ಳೆ ಬುದ್ಧಿ ಬಂದಿದೆ, ಒಳ್ಳೆ ದಾರಿಯಲ್ಲಿ ಮನೆ ಮಕ್ಕಳಿಗೆಲ್ಲ ನೆಮ್ಮದಿಯಾಗಿದ್ದಾರೆ. ತಾಯಿಯ ಗ್ರಾಮಕ್ಕೆ ಕಾಪಾಡ್ತಾಳೆ ಶಕ್ತಿ ದೇವತೆ. ಸುಮಾರು 1000 ನಮಸ್ಕಾರ, ನನ್ನ ಹೆಸರು ನವೀನ್ ಅಂತ. ನಮಸ್ಕಾರ, ನನ್ನ ಹೆಸರು ನವೀನ್ ಅಂತ. ನಾನು ಚನ್ನಪಟ್ಟಣದವ್ರನ್ನೇ. ಕೋಟೆ ಮಾರಮ್ಮನ ದೇವಸ್ಥಾನ ಮಕ್ಕಳುಗಳಿಗೆ ತುಂಬ ಆರೋಗ್ಯ ಸಮಸ್ಯೆ ಇರೋದು, ತುಂಬ ಗಲಾಟೆ ಮಾಡ್ತಾ ಇರ್ತಾವಲ್ಲ ಮಕ್ಕಳುಗಳು. ಅಂಥ ಟೈಮಲ್ಲಿ ಇಲ್ಲಿ ತಂಪು ಮಾಡಿದ್ರೆ ಆರೋಗ್ಯ ಸಮಸ್ಯೆ ಕಮ್ಮಿ ಆಗುತ್ತೆ, ಜೊತೆಗೆ ಹಠ ಮಾಡೋದೆಲ್ಲ ಕಡಿಮೆ ಆಗುತ್ತೆ. ಇದು ಈ ಗ್ರಾಮ ದೇವತೆ, ತುಂಬ ಶಕ್ತಿ ದೇವತೆ. ಇಲ್ಲೆಲ್ಲ ತುಂಬ ಜಾತ್ರೆ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಈಗ ನಾನು ನಿಮಗೆ ತೋರಿಸ್ತಾ ಇರುವಂತಹ ದೃಶ್ಯಾವಳಿಗಳು ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದಿವ್ಯ ಸಾನ್ನಿಧ್ಯ, ದಿವ್ಯ ದೇಗುಲ. ತುಂಬ ದೊಡ್ಡದಾದಂತಹ ಪುರಾತನ ಐತಿಹಾಸಿಕ ಕ್ಷೇತ್ರ ಇದಾಗಿದೆ. ಅತಿ ದೊಡ್ಡ ಗರುಡುಗಂಬ, ಅತಿ ದೊಡ್ಡ ಕಂಬಗಳು ಹಾಗೂ ಅತಿ ಹೆಚ್ಚು ಭಕ್ತಾದಿಗಳನ್ನು ಹೊಂದಿರುವಂತಹ ಒಂದು ಮುಖ್ಯವಾದಂಥ ಕ್ಷೇತ್ರ ಇದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಲ್ಲಿರುವ ಪ್ರತಿಯೊಂದು ಕಂಬಗಳು ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ. ಸೊ ಹಾಗಾಗಿ ನಾನು ಹೋಗಿದ್ದು ಶನಿವಾರ ಆಗಿದ್ದರಿಂದ ಸೊ ಅಲ್ಲಿ ಜನಸ್ತೋಮ ಅಷ್ಟೊಂದು ಇರಲಿಲ್ಲ. ಹಾಗಾಗಿ ನನಗೆ ಅದೊಂದು ಅನುಕೂಲ ಆಯಿತು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನು ಈ ವಿಡಿಯೋದಲ್ಲಿ ಸೊ ಮೊದಲನೇ ಬಾರಿಗೆ ಮಹಾಮಂಗಳಾರತಿ ಮಾಡೋದನ್ನು ಲೈವ್ ಆಗಿ ನಾನು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಕ್ತು. ಸೊ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸಿದ್ದೇನೆ. ಸೊ 2-3 ಸಲ ನಮಗೆ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಅವರು ಅವಕಾಶವನ್ನು ಕೊಟ್ಟರು. ಪ್ರತಿಯೊಂದು ದೃಶ್ಯಾವಳಿಗಳನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಮಧ್ಯಾಹ್ನ ಆಗಿದ್ದರಿಂದ ಕಡಿಮೆ ಜನ ಇದ್ದರು. ಸೊ ದೇವರನ್ನು ನೀವು ನೋಡ್ಬೋದು, ಎಷ್ಟು ಸುಂದರವಾಗಿ ಆ ಮೂರ್ತಿ ಇದೆ. ಪುರಾತನವಾದಂತಹ ಇತಿಹಾಸ ಉಳ್ಳಂತಹ ಒಂದು ದೇವಸ್ಥಾನ ಇದಾಗಿದೆ. ಈಗ ನೀವು ನೋಡ್ತಾ ಇದ್ದೀರಾ ನೋಡಿ ಮಂಗಳಾರತಿ. ಅಲ್ಲಿ ನರಸಿಂಹಸ್ವಾಮಿಯ ವಿಗ್ರಹ ಕೂಡ ಅಲ್ಲಿದೆ ಎಡಭಾಗದಲ್ಲಿ. ಬಲಭಾಗದಲ್ಲಿ ಶ್ರೀರಾಮ, ಲಕ್ಷ್ಮಣ ಹಾಗೂ ಆಂಜನೇಯ, ಸೀತಮ್ಮ ಸಹಿತವಾದಂಥ ವಿಗ್ರಹ ಕೂಡ ಆ ಒಂದು ಬಲಭಾಗದಲ್ಲಿದೆ. ತುಂಬ ಜನ ಭಕ್ತಾದಿಗಳು ಒಳಗಡೆ ಇದ್ದರು. ಆ್ಯಕ್ಚುಲಿ ಹೊರಗಡೆ ಕಡಿಮೆ ಜನ ಇದ್ದರು ಅಂತ ನಾವು ಒಳಗಡೆ ಬಂದರೆ ಆವಾಗಲೇ ಮಂಗಳಾರತಿಗೋಸ್ಕರ ತುಂಬ ಜನ ಅಲ್ಲಿ ಕಾಯ್ತಾಯಿದ್ರು. ನೋಡಿ, ಭಕ್ತಿ ಅನ್ನೋದು ಯಾರಪ್ಪನ ಮನೆಯ ಆಸ್ತಿಯೂ ಅಲ್ಲ. ಎಷ್ಟು ಜನ ಭಕ್ತಾದಿಗಳು ಕೆಂಗಲಲ್ಲಿ ಬಂದಿರ್ತಾರೆ. ಅದರಲ್ಲೂ ಶ್ರಾವಣದ ಟೈಮಲ್ಲಂತೂ ಈ ದೇವಸ್ಥಾನದ ಒಳಗಡೆ ಬರೋದೇ ತುಂಬ ಕಷ್ಟ. ಏಕೆಂದರೆ ಅಷ್ಟು ಜನ, ಅಷ್ಟು ಸಾವಿರಾರು ಜನ ಕಿಕ್ಕಿರಿದು ನಿಂತಿರ್ತಾರೆ. ಶ್ರೀರಾಮನ ಭಕ್ತರಿಗೆ ಸೊ ಲಕ್ಷಾಂತರ ಭಕ್ತರು. ನೋಡಿ ಎಷ್ಟು ಚೆನ್ನಾಗಿ ಪುರೋಹಿತರು ಅಲ್ಲೆಲ್ಲರೂ ಟ್ರೀಟ್ ಮಾಡ್ತಾಯಿದ್ರು ಅನ್ನೋದನ್ನು ನೋಡ್ಬೋದು.
ಮತ್ತು ಅಲ್ಲಿನ ಒಂದು ಏನು ಶುಚಿ ಅಂತ ಏನು ಹೇಳ್ತೀವಿ, ಆ ಕ್ಲೀನ್ಲಿನೆಸ್, ಆ ಶುಚಿಯನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಎಲ್ಲೂ ಕಸ ಬೆಳೆದಂಗೆ, ದೇವಸ್ಥಾನದ ಪ್ರಾಂಗಣ ಇರ್ಬೋದು, ಆಚೆ ಇರ್ಬೋದು, ಎಲ್ಲವೂ ಕೂಡ ತುಂಬ ಕ್ಲೀನಾಗಿ ಮೇಂಟೈನನ್ನು ಮಾಡಿರ್ತಾರೆ. ಹಿಂದೆ ನಿಂತ್ಕೊಳ್ಳಿ, ಮಧ್ಯ ಜಾವಡಿ ಸರ್, ಮೊಬೈಲ್ ಆಫ್ ಮಾಡಬೇಕು ದಯವಿಟ್ಟು. ನಾವು ನೋಡ್ತಾ ಇರುವಂತಹ ದೃಶ್ಯ ಶ್ರೀ ಚೆಲುವನಾರಾಯಣ ಸ್ವಾಮಿ ವಿಗ್ರಹ. ಇದು ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಗಡೆ ಇದೆ, ಉತ್ಸವ ಮೂರ್ತಿ. ಇದಕ್ಕೂ ಕೂಡ ಪೂಜೆ ಆಗ್ತಾ ಇರುತ್ತೆ. ಮತ್ತು ಇದನ್ನು ಉತ್ಸವಕ್ಕೆ ಮಾತ್ರ ಇದನ್ನು ಬಳಸ್ತಾರೆ. ನೀವು ನೋಡ್ಬೋದು ಎಷ್ಟು ವಿಶಾಲವಾದಂಥ ದೇವಸ್ಥಾನ ಇದು ಅಂತಂದರೆ, ಒಂದು 500ಕ್ಕಿಂತಲೂ ಹೆಚ್ಚಿನ ಜನ ದೇವಸ್ಥಾನದ ಒಳಗಡೆ ಕೂತ್ಕೊಳ್ಬೋದು. ಅಷ್ಟು ದೊಡ್ಡದಾದಂತಹ ಒಂದು ದೇವಸ್ಥಾನ, ಒಂದು ಪ್ರಾಂಗಣವನ್ನು ಈ ದೇವಸ್ಥಾನ ಹೊಂದಿದೆ ಅಂತ ಅಲ್ಲಿ ತಪ್ಪಾಗಲಾರ್ದು. ತಾಳ ಮೇಳದವರು ಕೂಡ ನಮ್ಮನ್ನು ನಿರ್ಣಯದಲ್ಲಿ ಅವರು ತುಂಬ ಖುಷಿಯಾಗಿ ಅವರು ನಮ್ಮನ್ನು ಸ್ವಾಗತ ಮಾಡಿಕೊಂಡ್ರು ಅಂತ ಹೇಳಿದರೆ ತಪ್ಪಾಗಲಾರ್ದು. ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಸನ್ನಿಧಿ ತುಂಬ ಶ್ರೇಷ್ಠವಾದದ್ದು. ರಾಜ್ಯದಲ್ಲಿ ಎಲ್ಲೂ ಸಹ ಕೆಂಪು ಶಿಲೆಯ ಮೂರ್ತಿ ಈ ಕೆಂಗಲ್ ಆಂಜನೇಯ ಸ್ವಾಮಿ ಒಂದೇ ಅಂತ ಹೇಳ್ತಾ, ಈ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಸತತವಾಗಿ 5 ವಾರ ಬಂದು ಪ್ರದಕ್ಷಿಣೆ ಮಾಡಿ ನಮ್ಮ ಭಗವಂತನಲ್ಲಿ ಏನು ಕೋರಿಕೆ ಇದೆ ಆ ಕೋರಿಕೆಯನ್ನು ಇಟ್ಟರೆ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋದು ಜನರಲ್ಲಿ ಒಂದು ಅಭಿಪ್ರಾಯ. ಅದೇ ರೀತಿ ಹಲವಾರು ಜನ, ನಾವು ಪ್ರತ್ಯಕ್ಷ ಸಾಕ್ಷಿಗಳನ್ನು ನೋಡಿದ್ದೀವಿ. ನಾವು ಸುಮಾರು ವರ್ಷಗಳಲ್ಲಿ ಈ ದೇವಸ್ಥಾನದ ಶ್ರೀ ಕ್ಷೇತ್ರದ ಸನ್ನಿಧಿಯಲ್ಲಿ ಬಂದು ಹರಕೆ ಹೊತ್ತು ನಂತರ ಅವರ ಬೇಡಿಕೆ ಈಡೇರಿದ ನಂತರ ದೇವರಿಗೆ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸಿರುವುದು ಅಂತ ಸುಮಾರು ನನ್ನ ವೈಯಕ್ತಿಕವಾಗಿ ನೋಡಿರುವಂಥದ್ದು. ಈಗ ನಾನೇ ಆದರೂ ಉದಾಹರಣೆಗೆ ನಮ್ಮ ಸ್ವಂತ ಸಹೋದರಿಗೆ ಹುಷಾರಿಲ್ಲದೆ ಹೋದಂಥ ಟೈಮ್ನಲ್ಲಿ ಎಲ್ಲ ಹಾಸ್ಪಿಟ್ಲ್ಗಳನ್ನು ಸುತ್ತಿ ಕೊನೆಗೆ ಶ್ರೀ ಕ್ಷೇತ್ರದಲ್ಲಿ ಬಂದು ಸ್ವಾಮಿಯ ಸನ್ನಿಧಿಗೆ ಎತ್ಕೊಂಡು ಬರದೇ ಇರುವಂಥ ಪರಿಸ್ಥಿತಿಯಲ್ಲೂ ಸಹ ನೋಡಿದಾಗ ಇಲ್ಲಿ ನಮ್ಮ ಶ್ರೀ ಕ್ಷೇತ್ರದ ಒಬ್ಬರ ಅರ್ಚಕರಿದ್ದರು, ಶರತ್ತಣ್ಣ ಮತ್ತು ಅನಿಲ್ ಅಂತ. ದಯಮಾಡಿ ಸ್ವಾಮಿ, ನಮ್ಮ ತಂಗಿ ಈ ಥರ ಆಗಿದೆ, ಏನು ಮಾಡೋದು ಅಂತ ಹೇಳಿದಾಗ ಭಗವಂತ ಕಾಪಾಡ್ತಾನೆ, ನೀವು ಭಗವಂತನ ನಂಬಿಕೆ ಇಡಿ ಅಂತೇಳಿ ಆ ಕಾರಿಗೆ ಬಂದು ಸ್ವಾಮಿಯ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ್ರು. ಆನಂತರ ಒಂದು ಸುಮಾರು 4 ತಿಂಗಳ 5 ತಿಂಗಳಲ್ಲಿ ಅವರು ಮತ್ತೆ ಏನು ಬದುಕೋದೇ ಇಲ್ಲ, ಮನೆಗೆ ತಗೊಂಡೋಗಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಭಗವಂತ ಕಾಪಾಡ್ದ. ಆ ನಂಬಿಕೆ ನಮಗೆ 100ಕ್ಕೆ 100 ಸತ್ಯ. ಶ್ರೀ ಕ್ಷೇತ್ರದಲ್ಲಿ ಬಂದು 5 ವಾರ ಸತತವಾಗಿ ಪ್ರದಕ್ಷಿಣೆಯನ್ನು ಮಾಡಿ ತಮ್ಮ ಬೇಡಿಕೆಯನ್ನು ಸ್ವಾಮಿ ಸನ್ನಿಧಿಗೆ ಹಾಕಿದ್ರೆ ಭಗವಂತ ಒಳ್ಳೇದು ಮಾಡ್ತಾನೆ ಅಂತೇಳಿ ಅಲ್ಲಿ ಜನವರ ಅಭಿಪ್ರಾಯ ಹಾಗೂ ಸ್ವಂತ ಅಭಿಪ್ರಾಯ. ನಾವು ಕಂಡಂಥ ದೃಶ್ಯ ಆಗಿರ್ತದೆ. ಹಾಗೆ ಶ್ರೀ ಕ್ಷೇತ್ರ ಭಾಳ ಪುಣ್ಯಕ್ಷೇತ್ರವಾಗಿದ್ದು ಈ ಮುಂದಿನ ದಿನಗಳಲ್ಲಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ.
ಸ್ವಲ್ಪ ಒಂದೆರಡು ನಿಮಿಷ ಬನ್ನಿ ನೀವು ಮಾಡ್ತೀನಿ. ರವಿಯವರು ಇದ್ದಾರಾ? ಇನ್ಯಾರು ಇದ್ದಾರೆ? ಯೋಗಣ ಇದ್ದಾರಾ? ಮೊಬೈಲ್ ಆಫ್ ಮಾಡಮ್ಮ. ನಡೀರಿ ಕೊಡ್ದ ಹಿಂಗಿಲ್ಲ ರೀ ನಿಮ್ಗೆ ತೆಗಿ ಮೊಬೈಲ್ ಆಫ್ ಮಾಡಿ. ಕೇಳಿ ಕೇಳಿ ಪ್ರಸಾದ ಇಸ್ಕೋ ಹಲೋ ಕೆಂಗಲಲ್ಲಿದ್ದೀನಿ
ಮಾಡ್ರಿ. ಮಾಡ್ಕೊಳ್ಳಿ ಯೂಟ್ಯೂಬ್ನಲ್ಲಿ ಬರ್ತೀರ ಎಲ್ಲ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಚಾಮುಂಡೇಶ್ವರಿ ದೇವಸ್ಥಾನ ರಾಮನಗರದಲ್ಲಿ ದಸರಾ ಮಹೋತ್ಸವ ಹೇಗೆ ನಡೀತಾ ಇದೆ, ದಸರಾ ಗೊಂಬೆಗಳನ್ನು ಹೇಗೆ ಕೂರಿಸಿದ್ದಾರೆ ಅನ್ನೋದನ್ನು ನೋಡ್ಬೋದು. ನನಗಂತೂ ಬಹಳ ಖುಷಿಯಾಯಿತು. ಯಾಕೆ ಅಂತಂದರೆ ಅಷ್ಟು ಸುಂದರವಾಗಿ ಅವರು ವಿಗ್ರಹಗಳನ್ನು ಕೂರಿಸಿದ್ರು. ತುಂಬ ಡಿಫ್ರೆಂಟ್ ಕಲೆಕ್ಷನ್ಸು ಅಲ್ಲಿ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. Right. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಶರತ್ ಮೆಮೋರಿಯಲ್ ಶಾಲೆಯಲ್ಲಿ ದಸರಾ ಮಹೋತ್ಸವ ಹೇಗೆ ನಡೆಯುತ್ತೆ, ವಿದ್ಯಾರ್ಥಿಗಳಿಗೆ ಕೇವಲ ಪಾಠ ಹೇಳಿಕೊಟ್ಬಿಟ್ರೆ ಸಾಕಾ, ಪೌರಾಣಿಕ ಕಥೆಗಳನ್ನು ಹೇಗೆ ತಿಳಿಸೋದು ಸರ್ ಅಂತ ಇಲ್ಲಿನ ಮ್ಯಾನೇಜ್ಮೆಂಟು ತುಂಬ ಸುಂದರವಾಗಿ ಸಾವಿರಾರು ಗೊಂಬೆಗಳನ್ನು ಕೂರಿಸಿ ಒಂದೊಂದು ಗೊಂಬೆಯೂ ಕೂಡ ಒಂದೊಂದು ಕಥೆಯನ್ನು ಹೇಳ್ತಿತ್ತು. ಹಾಗೂ ಅವರು ಯಾವ ಥರ ಗೊಂಬೆಗಳನ್ನ ಕಲೆಕ್ಷನ್ ಮಾಡಿದ್ದಾರೆ ಅಂದರೆ ಕೇವಲ ಯಾವ್ಯಾವುದು ತೊಗೊಂಡು ಬಂದು ಅಲ್ಲ, ಒಂದೊಂದು ಥೀಮ್. ಈಗ ನೀವು ನೋಡ್ತಾ ಇದ್ದಾರೆ ನವದುರ್ಗೆಗಳಿರ್ಬೋದು. ಈಗ ರಾವಣನ ದರ್ಬಾರ್ ನೋಡಿ, ರಾವಣನಲ್ಲಿ ರಾವಣನ ಆಸ್ಥಾನದಲ್ಲಿ ಯಾರೆಲ್ಲ ಇದ್ದರು, ಆಂಜನೇಯನ ನೀವು ಕೂಡ ನೋಡ್ತಾ ಇದ್ದೀರಲ್ಲ, ಆಂಜನೇಯ ಬಾಲವನ್ನೆಲ್ಲ ಸುರುಳಿ ಆಕಾರದಲ್ಲಿ ಮಾಡ್ಕೊಂಡು ಕೂತಿರೋದನ್ನು ನೀವು ನೋಡ್ತಾ ಇದ್ದೀರಾ, ನವದುರ್ಗೆಯರನ್ನು ನೀವು ನೋಡ್ತಾ ಇದ್ದೀರಿ. ಹೀಗೆ ಅವರು ಒಂದೊಂದು ಸಲನೂ ಕೂಡ ಒಂದೊಂದು ಡಿಫ್ರೆಂಟ್ ಕಲೆಕ್ಷನ್ಸನ್ನು ಇಟ್ಕೊಂಡು ಅವರು ಪ್ರತಿ ಪೂಜೆಯನ್ನು ಮಾಡ್ತಾರೆ. ನೀವು ನೋಡ್ಬೋದು ಚಾಮುಂಡೇಶ್ವರಿ ವಿಗ್ರಹ, ಪುನೀತ್ ರಾಜ್ಕುಮಾರ್ ವಿಗ್ರಹ ಫೋಟೋನು ಕೂಡ ಅಲ್ಲಿ ಇಟ್ಟಿದ್ದಾರೆ. ತುಂಬ ಖುಷಿ ಆಯಿತು ಅದನ್ನು ನೋಡಿ ನನಗೆ. ನೋಡ್ಬೋದು ನೀವು ಆದಿಶಕ್ತಿಯ ರೂಪದಲ್ಲಿರುವಂತಹ ಚಾಮುಂಡೇಶ್ವರಿಯನ್ನು, ಫುಟ್ಬಾಲ್ ಟೀಮ್ ಇರ್ಬೋದು, ಕ್ರಿಕೆಟ್ ಟೀಮು ಎಲ್ಲವನ್ನು ಒಳಗೊಂಡಿರುವಂಥ ಸುಂದರವಾದಂತಹ ದೃಶ್ಯವನ್ನು ಇಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಕೇವಲ ಬರೀ ಆ ಶಾಲೆಯ ಮಕ್ಕಳುಗಳಿಗೆ, ಪೋಷಕರಿಗೆ ಮಾತ್ರ ಅಲ್ಲದೆ ಯಾರೇ ಹೋದರೂ ಕೂಡ ಇದನ್ನು ನೋಡೋದಕ್ಕೆ ಅವರು ಅವಕಾಶ ಕೊಡ್ತಾರೆ. ಬೃಂದಾವನ, ಶ್ರೀಕೃಷ್ಣನ ಬೃಂದಾವನವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಎಷ್ಟು ಚೆನ್ನಾಗಿ ಕಲೆಕ್ಷನ್ಸ್ ಮಾಡಿದ್ದಾರೆ ಅಂದರೆ ಎಂಥವ್ರಿಗೂ ಅಲ್ಲಿಂದ ಆಚೆ ಬರಬೇಕು ಅಂತ ಅನಿಸೋದೇ ಇಲ್ಲ, ಅಷ್ಟು ದೊಡ್ಡ ಮಟ್ಟದ ಕಲೆಕ್ಷನ್ಸ್ನ ಅವರು ಮಾಡಿದ್ದಾರೆ ಅಂತ ನಾವಾದರೂ ಅಂದ್ಕೊಳ್ಬೋದಾಗಿದೆ. ಸರ್, ಎಷ್ಟು ವರ್ಷದ ಕಲೆಕ್ಷನ್ ಗೊತ್ತಾ ಇದು? ಮೇಡಮ್ ಕಲೆಕ್ಷನ್ಗೆ ಅಂತಲೇ ಹೋಗ್ತಾರೆ. ಒಂದೊಂದು ದಿನ, ಒಂದೊಂದು ವರ್ಷ, ಒಂದೊಂದು ಇದು